ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀವಿ ಎಲ್ಲರೂ? ನಾನಿವತ್ತು ದಾವಣಗೆರೆ ಹೊಂಟೀನಿ. ಜಾತ್ರೆ ಐತಲ್ಲಿ, ಜಾತ್ರೆ ಸಂಬಂಧ ದಾವಣಗೆರೆ ಹೊಂಟೀನಿ. ರೈಲ್ವೆ ಸ್ಟೇಷನಿಗೆ ಬಂದೀನಿ ನಮ್ಮ ತಮ್ಮ ನಮ್ಮ ಅಣ್ಣನ ಜೊತೆ. ಇಲ್ಲಿ ಹೋಗಿ ಈಗ ಟಿಕೆಟ್ ತೊಗೊಂಡೆ. 5:30 ಏನೋ ಟ್ರೈನ್ ಐತೆ ಅಂತ ಹೇಳ್ಯಾರ. ನೋಡೋಣ, ಟಿಕೆಟ್ ತೊಗೊಂಡು ಹೋಗೋಣಂತ. ಬರ್ರಿ ಬರ್ರಿ. ಅಲ್ಲೇ ಟಿಕೆಟ್ ತೊಗೊಳ್ಳೋಣ ಅಂತೀಗ. ಇನ್ನು ಇಲ್ಲಿ ಸ್ಕ್ರೀನ್ ಇದ್ದೀರಪ್ಪ, ಲಾಸ್ಟ್ ಟೈಮ್ ಬಂದಾಗ ಅಲ್ಲೇ ಕರಿ ಸ್ಕ್ರೀನ್ ಅಲ್ಲೈತಿ, ಅಲ್ಲೇನೂ ಐತಿ ಸ್ಕ್ರೀನ್. ನೋಡೋಣ ಅಂದ ಈಗ ಟಿಕೆಟ್ ಇಲ್ಲೇ ಹೊರಗೆ ದಯಾಗ ಬರ್ತೈತಿ ಜನರಲ್ ಒಳಗೆ. ಟಿಕೆಟ್ ತೊಗೊಂಡಿವಿ, ಈಗ ಇದು ಬಗ್ಗಿದಾಗ ಹೋಗೋಣ. ಪ್ಲ್ಯಾಟ್ಫಾರ್ಮ್ ನಂಬರ್ 5ದಾಗ ಬಸ್ ಐತಿ. 144 ಕಿಲೋಮೀಟರ್ಸ್ ದಾವಣಗೆರೆ ಇದೆ ನೋಡ್ರಿ ಪ್ಲ್ಯಾಟ್ಫಾರ್ಮ್ಸ್. ಹೋಗೋಣ. ಪ್ಲ್ಯಾಟ್ಫಾರ್ಮ್ ನಂಬರ್ 5 ನಂಗೆ ಬಂದೈತಂತ ಟ್ರೈನ್. ಎಲೆಕ್ಟ್ರಿಕಲ್ ಅಣ್ಣ ಇದು. Hello. Hello. Hi, Habibi. Hi. ಬಿಡ್ತು ನೋಡ್ರಿಪ್ಪ ಟ್ರೈನ್. ಮಶ್ಕಿರಿ ಆಗಿತ್ತು, ಆಮೇಲೆ ಹೇಳ್ತೀನಿ ಮಶ್ಕಿರಿ ಏನಾಗಿತ್ತು ಅಂತೇಳಿ. अभी स्पीड पकड़िया देख वाह, कितना फास्ट जाएगा ये एक्सप्रेस. ಬಂದ್ವಿ ನೋಡ್ರಿಪ್ಪ ಬೆಳಗಾವಿ ಅಲ್ಲೇ ದಾವಣಗೆರೆಗೆ ಬಂದ್ವಿ. ಈಗ ನಮ್ಮ ಫ್ರೆಂಡಿಗೆ ಫೋನ್ ಮಾಡೀವಿ, ಅವ ಬರ್ತಾನಂತ ಹೇಳಿದ. ನೋಡೋಣ ಬರ್ತಾನ ಇಲ್ಲ ಅಂತೇಳಿ. ಆಮೇಲೆ ಜಾತ್ರೆ ಇವತ್ತು ನಾಳೆ ನಾಡ್ದಿರ್ತೈತಿ. 3 ವರ್ಷಕ್ಕೊಮ್ಮೆ ಆಗ್ತಿದ್ದ ಜಾತ್ರೆ. ನೋಡೋಣ ಅಂತ. ಲಾಸ್ಟ್ ಇಯರ್ ಅದರ ಲಾಸ್ಟ್ ಜಾತ್ರೆಗೂ ಬಂದಿದ್ದೆ. ಈ ಜಾತ್ರೆಗೂ ಲಾಸ್ಟ್ ಜಾತ್ರೆಗೆ ನಮ್ಮ ರಿಲೇಟಿವ್ಸ್ ಕರೆದಿದ್ದೆ, ಈ ಜಾತ್ರೆಗೆ ನಮ್ಮ ಫ್ರೆಂಡ್ ಕರೆದಾನೆ. ಬರೋಣ ಹಂಗೆ ಬರ್ತಿರು. ಇಲ್ಲೇನೂ ಗಾಂಧೀಜಿದು ಫೋಟೋ ಐತಿ, ಅಂದ್ರೆ ಮೂರ್ತಿ ಐತಿ. ಇನ್ನಿಂದ ಎಲ್ಲ ರೈಲ್ವೆ ಸ್ಟೇಷನಿಗೂ ಐತಿ. ಚಲೋ ನಮ್ಮ ಫ್ರೆಂಡ್ ಬರಲಿ. ಆಮೇಲೆ ಮಶ್ಕಿರಿ ಏನಾಗಿದೆ ಅಂತ ಹೇಳಿರಿ. ನಾವು ಟಿಕೆಟ್ ಎಕ್ಸ್ಪ್ರೆಸ್ ಟ್ರೈನಿಗೆ ತೊಗೊಂಡಿದ್ವಿ. ಹೋಗಿ ಕುಂತೇವಿ, ಲೋಕಲ್ ಟ್ರೈನಿಗೆ ಕುಂತ್ಬಿಟ್ಟೇವಿ. ಗೊತ್ತೇ ಇಲ್ಲ ನಮಗೆ. ಯಾರೋ ಹೇಳಿದ್ರೆ ದಾವಣಗೆರೆ ಹೋಗೋ ಟ್ರೈನ್ ಅಲ್ಲೈತೆ ಅಂತೇಳಿ. ಪ್ಲ್ಯಾಟ್ಫಾರ್ಮ್ 5 ಅಲ್ಲಿ ಹೋಗಿ ಕುಂತೀವಪ್ಪ. ಅಲ್ಲಿ ಹೋಗಿ ಕುಂತೀವಿ, ನೋಡ್ತೀವಿ ಯಾರೋ ದೇವ್ರಂಗೆ ಬಂದು ನೀವು ಟಿಕೆಟ್ ತೊಗೊಂಡಿದ್ದೆ ಎಕ್ಸ್ಪ್ರೆಸ್ ಇದ್ದು, ನೀವು ಯಾಕೆ ಲೋಕಲ್ದಾಗ ಕುಂತೀರಿ ಹೋಗ್ರಿ ಅಂತ. ನಶೀಬ್ ಎಷ್ಟು ಚಲೋ ಐತಿ, ಆ ಟ್ರೈನ್ ಇನ್ನೂ ಮಟ್ಟ ಅಲ್ಲೇ ಇರ್ತದೆ, ಬಚ್ಚಾವ. ನಾವು ಹೋಗಿ ಟ್ರೈನ್ದಾಗ ಕುಂತೀವಿ, ಟ್ರೈನ್ ಬಿಡುತ್ತೆ, ಬಚ್ಚಾವ. ಇದೋ ಮಶ್ಕಿರಿ ಆಗಿದೆ. ಯಾರೋ ದೇವ್ರಿಗತ್ಲೆ ಬಂದು ಹೇಳೋದು ಈಗ ಹೋಗಂತಾರ್ರಿ. ಅದು ಆಟೋ ಮಾಡೋಗೋದನಪ್ಪ. ಅದು ಆಟೋ ಮಾಡೋಗೋದಂತ ಹೋಗ್ರಿ.
ಊಟದ ಟೈಮ್ ಆಗಿದೆ. ನಿನ್ನೆ ರಾತ್ರಿ ಅದೇನು ವಿಡಿಯೋ ಮಾಡ್ಕೊಂಡು ಬಂದಲ್ಲ, ನಮ್ಮ ಫ್ರೆಂಡ್ ಮನೆಗೆ ಹೋದದ್ದು ವಿಡಿಯೋ ಮಾಡಿಲ್ಲ. ಆಮೇಲೆ ಅಲ್ಲಿಂದ ಬಂದ್ವಿ, ಜಿಜು ಮನೆಗೆ ಬಂದ ಅದನ್ನು ವಿಡಿಯೋ ಮಾಡಿಲ್ಲ. ಆಮೇಲೆ ಏನಂತಾರೆ ಅದಕ್ಕೆ, ಜಾತ್ರೆಗೆ ಹೋದ್ವಿ. ಜಾತ್ರೆಗಿಂದ ವಿಡಿಯೋ ಆಯ್ತಲ್ಲ. ಅದಾದಮೇಲೆ ಗುಡ್ ನೈಟ್ ಅನ್ನೋಕ್ಕಾಗಲಿಲ್ಲ ರೀ ನನಗೆ, ಅಷ್ಟು ಸುಸ್ತಾಗಿತ್ತು. ಅಷ್ಟು ಅಡ್ಡಾಡಿ ಬಂದೇವಿ. ಆಮೇಲೆ ರಾತ್ರಿ 3 ಗಂಟೆ 3-3:30 ಮಟ್ಟ ಹೊರಗಾದೇವು ನಾವು. ಅದನ್ನು ವಿಡಿಯೋ ಮಾಡಿಲ್ಲ ನಾನು. ಆಮೇಲೆ ಮಕ್ಕೊಂಡು ಇವತ್ತು ಬೆಳಗ್ಗೆ ಎಷ್ಟು 9:30-10 ಗಂಟೆಗೆ ಎದ್ದೇನೆ. ಮರ್ತೋಗಿಣ್ಣೆ ವಿಡಿಯೋ ಮಾಡ್ಬೇಕಂತೇಳಿ. ಗುಡ್ ನೈಟು ಹೇಳಿಲ್ಲ ನಿಮ್ಗೆ, ಬೆಳಗ್ಗೆ ವಿಡಿಯೋ ಮಾಡ್ಬೇಕಂತೇಳಿ ಬರ್ತೇನೆ. ಆಮೇಲೆ ಈಗ ನೆನಪಾತು ನಂಗೆ, ಹಂಗೆ TV ನೋಡತ್ತಿದ್ದೆ, ವಿಡಿಯೋ ಮಾಡ್ಬೇಕಲ್ಲ ಅಂತೇಳಿ ಮಾಡಿದೆ. ಈಗ ಅದನ್ನು ಮಾಡಾದ್ದೀನಿ. ಈಗ ಊಟ ಮಾಡೋಣಂತ. ಊಟ ಮಾಡಿ ಮತ್ತು ಜಾತ್ರೆಗೆ ಹೋಗಿ ದೇವ್ರ ದರ್ಶನ ಮಾಡೋಣ. ದೇವ್ರ ದರ್ಶನ ಮಾಡಿ ಇಲ್ಲಿಂದ ಹುಬ್ಳಿ. ಗುಡ್ ಮಾರ್ನಿಂಗ್. ರೈಲ್ವೆ ಸ್ಟೇಷನಿಗೆ ಬಂದೆ ನೋಡ್ರಿ. ನಿನ್ನೆ ರಾತ್ರಿ ಅದೇ ಎಲ್ಲ ಉಲ್ಟಾ ಪುಲ್ಟಾ ಆಗದಿತ್ತು ನಂದು. ಇದು ವ್ಲಾಗ್ ಹಾಕ್ಲಿ ಬೇಡ ಅಂತೇಳಿ ಕನ್ಫ್ಯೂಷನ್ದಾಗ ಅದೀನಿ. ಆಗಲಿಲ್ಲ ಅಂದರೆ ಇದು ನಾ ಹೇಳಿದ್ದು ಗೊತ್ತಾಗೋದಿಲ್ಲ ನಿಮ್ಗೆ. ಈಗ ದಾವಣಗೆರೆ ಸ್ಟೇಷನಿಗೆ ಬಂದೇವಿ. ಟ್ರೈನ್ ಶತಾಬ್ದಿ ಎಕ್ಸ್ಪ್ರೆಸ್ ಐತಿ, ಹತ್ತಿ ಡೈರೆಕ್ಟ್ ಹುಬ್ಳಿಗೆ ಹೋಗೋದು. ಅಲ್ಲಿಂದ ಮತ್ತು ಬೇರೆ ಪ್ಲ್ಯಾನ್ಸ್ ಅಂದರೆ ಸಿರಿಸಿನ ಜಾತ್ರೆ ಐತಲ್ಲ, ಅಲ್ಲಿ ಹೋಗೋದು ಅಂತೇಳಿ ಪ್ಲ್ಯಾನ್ ಐತಿ. ನೋಡಿ ಹೋಗೋಣ. ಫೈನಲಿ ಹುಬ್ಳಿಗೆ ಬಂದು ರೀಚ್ ಆಗೇವಿ. ಒಂದು ಮಿಸ್ಕಿರಿ ಏನಾಗೈತೆ ಅಂದರೆ ಫ್ರೀದಾಗ ಹುಬ್ಳಿಗೆ ರೀಚ್ ಆಗೇವಿ. ಆ ಟ್ರೈನ್ ಟಿಕೆಟ್ ಸಿಗಲಿಲ್ಲ ನಮಗೆ. ಆನ್ಲೈನ್ ಚೆಕ್ ಮಾಡಿದ್ವಿ, ಆನ್ಲೈನೂ ಸಿಗಲಿಲ್ಲ. ಆಗೋದಾಗಲಿ ದೇವ್ರ ಹೆಸರು ತೊಗೊಂಡು ಹತ್ತಿ ಬಿಡ್ರೋಣ ಅಂತೇಳಿ ಹತ್ತಿದ್ವಿ. ಹುಬ್ಳಿಗೆ ಬಂದು ರೀಚ್ ಆಗೇವಿ. ಏನಿಲ್ಲ ಅಂದ್ರೆ ಒಂದು 300 ರೂಪಾಯಿ ಉಳಿತು. ಯಾರು ಹಿಂಗೆ ಮಾಡಬೇಡ್ರಿ, ನಾವು ಫಸ್ಟ್ ಟೈಮ್ ಮಾಡಿದ್ವಿ. ಹೆದ್ರಿದ್ರೆ ಸಾಯತ್ತಿದ್ವಿ ಅಲ್ಲಿ ಒಳಗೆ. ಅದಕ್ಕೆ ಯಾರು ಎಲ್ಲರೂ ಟಿಕೆಟ್ ತೊಗೊಂಡು ಬುಕ್ ಮಾಡಿ ಅವ್ರದ್ದು ಆ್ಯಪ್ ಇರ್ತೈತಿ, ಅದ್ರಾಗ ಬುಕ್ ಮಾಡಿ ಬರ್ರಿ. ನಮಗೆ ಟಿಕೆಟ್ದಾಗ ಸಿಗಲಿಲ್ಲ, ನಮಗೆ ಅರ್ಜೆಂಟ್ ಹುಬ್ಳಿಗೆ ಬರ್ದಿತ್ತು. ಅದಕ್ಕೆ ಟಿಕೆಟ್ ಸಿಗಲಿಲ್ಲ. ಅಲ್ಲಿ ಹೋಗಿ ಟಿಕೆಟ್ ಕೌಂಟರ್ಗಳು ಎಲ್ಲ ಕ್ಲೋಸ್ ಆಗಿತ್ತು ಅಂತ ಹೇಳಿದ್ರೆ, ಎಲ್ಲ ಟಿಕೆಟ್ ಫುಲ್ ಆಗ್ಯಾವ ಅಂತ ಹೇಳಿದ್ರೆ. ಸೊ ದೇವ್ರ ಹೆಸರು ತೊಗೊಂಡ್ವಿ, ಹತ್ಬಿಟ್ವಿ. ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಇಲ್ಲಿ ಮಟ್ಟ ನೋಡಿರಂದ್ರೆ ಪೂರ್ತಿ ವಿಡಿಯೋ ನೋಡಿರಿ ಅಂತ ಅರ್ಥ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಹಿಂಗೆ ಸಪೋರ್ಟ್ ಮಾಡಿರಿ. ಬಾಯ್.